ಪೂಜೆ ಮಾಡುವಾಗ ನಿಂತು ಪೂಜೆ ಮಾಡಬೇಕೇ ಅಥವಾ ಕುಳಿತು ಪೂಜೆ ಮಾಡಬೇಕೇ? ಹಿಂದೂ ಧರ್ಮದಲ್ಲಿ ನಾವು ಪ್ರತಿನಿತ್ಯ ಮಾಡುವ ದೇವರ ಪೂಜೆಗೆ ಅದರದೇ ಆದ ಮಹತ್ವವಿದೆ. ನಾವು ಮನೆಯಲ್ಲಿ ಮಾಡುವ ಈ ಸರಳ ಪೂಜೆಯು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಪೂಜೆಯಲ್ಲಿ ನಾವು ಸಾಕಷ್ಟು ನಿಯಮಗಳನ್ನು ಪಾಲಿಸುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ನಿಯಮಾನುಸಾರ ಅಥವಾ ವಿಧಿವಿಧಾನಗಳ ಪ್ರಕಾರ ಪೂಜಾ ನಿಯಮಗಳನ್ನು ಪೂರ್ಣಗೊಳಿಸುವುದರಿಂದ ಮಾತ್ರ ನಾವು ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು. ಆದರೆ ತಿಳಿದೋ ತಿಳಿಯದೆಯೋ ಕೆಲವರು ಪೂಜೆಯ ಸಮಯದಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡುತ್ತಾರೆ. ಇದರಿಂದ ಅವರಿಗೆ ಪೂಜೆಯ ಫಲ ಸಿಗುವುದಿಲ್ಲ ಮತ್ತು ಪೂಜೆ ಅಪೂರ್ಣವಾಗಿಯೇ ಉಳಿಯುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತಪ್ಪು ವಿಧಾನ ಮತ್ತು ನಿಯಮಗಳೊಂದಿಗೆ ಪೂಜೆ ಮಾಡಿದರೆ ನೀವು ತುಂಬಾ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಪೂಜೆಯನ್ನು ಮಾಡುವ ಸರಿಯಾದ ಮಾರ್ಗಗಳು ಯಾವ್ಯಾವು? ನಾವು ಪೂಜೆಯನ್ನು ಕುಳಿತು ಮಾಡಬೇಕೇ ಅಥವಾ ನಿಂತು ಮಾಡಬೇಕೇ ಎಂಬುದನ್ನು ಇಲ್ಲಿ ನೋಡೋಣ. ಕುಳಿತು ಅಥವಾ ನಿಂತು ದೇವರ ಪೂಜೆಯನ್ನು ಮಾಡುವುದು ಹೇಗೆ? ನಂಬಿಕೆಗಳ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ನಿಂತು ಪೂಜೆ ಮಾಡಬಾರದು. ಏಕೆಂದರೆ ನಿಂತು ದೇವರ ಪೂಜೆ ಮಾಡುವುದನ್ನು ಮಂಗಳಕರವೆಂದು ಪರಿಗಣಿಸುವುದಿಲ್ಲ ಮತ್ತು ಈ ರೀತಿ ಪೂಜೆ ಮಾಡುವುದರಿಂದ ನಮಗೆ ಯಾವುದೇ ಫಲ ಲಭಿಸುವುದಿಲ್ಲ. ಆದುದರಿಂದ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ನಿಂತು ಪೂಜೆ ಮಾಡಬೇಡಿ. ನೀವು ಪೂಜೆ ಮಾಡುವಾಗ ನೀವು ಮೊದಲು ನೆಲದ ಮೇಲೆ ಆಸನವನ್ನು ಹಾಕಿಕೊಳ್ಳಬೇಕು ಮತ್ತು ಅದರ ಮೇಲೆ ಕುಳಿತು ಮಾತ್ರ ಪೂಜೆ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ತಲೆಯನ್ನು ಮುಚ್ಚಿಕೊಳ್ಳದೆ ಪೂಜೆಯನ್ನು ಎಂದಿಗೂ ಮಾಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಹೆಣ್ಣು ಮಕ್ಕಳೇ ಆಗಿರಲಿ ಅಥವಾ ಪುರುಷನೇ ಆಗಿರಲಿ ಪೂಜೆ ಮಾಡುವಾಗ ಯಾವಾಗಲೂ ತಲೆಯ ಮೇಲೆ ಬಟ್ಟೆಯನ್ನು ಹಾಕಿಕೊಂಡು ಪೂಜೆ ಮಾಡಬೇಕು. ಪೂಜೆಯ ಸರಿಯಾದ ವಿಧಾನ ಯಾವುದು? ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಸಮಯದಲ್ಲಿ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮಾಡಬೇಕು ಮತ್ತು ಗಂಟೆ, ಧೂಪ, ದೀಪ ಇತ್ಯಾದಿಗಳನ್ನು ನಿಮ್ಮ ಬಲಭಾಗದಲ್ಲಿ ಇಡಬೇಕು. ಈ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಪೂರ್ವ ದಿಕ್ಕು ಶಕ್ತಿ ಮತ್ತು ಶೌರ್ಯದ ಸಂಕೇತವಾಗಿದೆ. ಈ ದಿಕ್ಕಿನಲ್ಲಿ ಪೂಜಿಸುವ ಸ್ಥಳವನ್ನು ನಾವು ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ವಾಸಿಸುವ ಜನರಿಗೆ ಶಾಂತಿ, ನೆಮ್ಮದಿ, ಸಂಪತ್ತು, ಸಂತೋಷ ಮತ್ತು ಆರೋಗ್ಯವನ್ನು ಹೊಂದುವ ಭಾಗ್ಯ ದೊರೆಯುತ್ತದೆ. ಖಾಲಿ ಹಣೆಯಲ್ಲಿ ಈ ತಪ್ಪು ಮಾಡದಿರಿ. ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಪೂಜೆಯ ಸಮಯದಲ್ಲಿ ಹಣ್ಣುಗಳು, ಹೂವುಗಳು, ನೀರಿನ ಪಾತ್ರೆ ಮತ್ತು ಶಂಖದಂತಹ ಪೂಜೆಗೆಂದು ಬಳಸುವ ಸಾಮಗ್ರಿಗಳನ್ನು ನಿಮ್ಮ ಎಡಭಾಗದಲ್ಲಿ ಇಟ್ಟುಕೊಳ್ಳಬೇಕು. ದಿನನಿತ್ಯ ನಾವು ಮಾಡುವ ಪೂಜೆಯಲ್ಲಿ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಪೂಜೆಯ ಶುಭ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಪೂಜೆ ಮಾಡುವಾಗ ನಿಮ್ಮ ಹಣೆಯ ಮೇಲೆ ತಿಲಕವನ್ನು ಹಚ್ಚಿಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಬೋಳು ಹಣೆ ಅಥವಾ ಖಾಲಿ ಹಣೆಯಲ್ಲಿ ನೀವು ದೇವರ ಪೂಜೆಯನ್ನು ಮಾಡಬಾರದು ಹಾಗೂ ದೇವಸ್ಥಾನಕ್ಕೆ ಹೋಗುವಾಗಲೂ ನೀವು ಖಾಲಿ ಹಣೆಯಲ್ಲಿ ಹೋಗಬಾರದು. ದೇವರ ಕೋಣೆಯ ಎತ್ತರ. ಮನೆಯಲ್ಲಿ ಪೂಜಾ ಸ್ಥಳವನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು. ಈ ದಿಕ್ಕನ್ನು ವಾಸ್ತುವಿನಲ್ಲಿ ಮಂಗಳಕರ ದಿಕ್ಕೆಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ಪೂಜಿಸುವ ಸ್ಥಳವನ್ನು ಹೊಂದುವುದರಿಂದ ಮನೆಯಲ್ಲಿ ವಾಸಿಸುವ ಜನರಿಗೆ ಶಾಂತಿ, ಸಂಪತ್ತು, ಸಂತೋಷ ಮತ್ತು ಆರೋಗ್ಯವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಮನೆಯೊಳಗೆ ಇರಿಸಲಾಗಿರುವ ದೇವಾಲಯವು ಎತ್ತರಕ್ಕಿಂತ 2 ಪಟ್ಟು ಅಗಲವಾಗಿರಬೇಕು. ಇಂತಹ ಸ್ಥಳದಲ್ಲಿ ದೇವರ ಕೋಣೆ ಕಟ್ಟಬಾರದು. ಮನೆಯೊಳಗೆ ಪೂಜಾ ಕೋಣೆ ಅಥವಾ ದೇವರ ಕೋಣೆಯನ್ನು ಕಟ್ಟುವಾಗ
ಅದರ ಕೆಳಗೆ ಅಥವಾ ಮೇಲೆ ಅಥವಾ ಪಕ್ಕದಲ್ಲಿ ಶೌಚಾಲಯ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಇದರೊಂದಿಗೆ ಮನೆಯ ಮೆಟ್ಟಿಲುಗಳ ಕೆಳಗೆ ಅಪ್ಪಿತಪ್ಪಿಯೂ ಪೂಜಾ ಕೋಣೆಯನ್ನು ಕಟ್ಟಬಾರದು. ಇಂತಹ ಸ್ಥಳಗಳಲ್ಲಿ ದೇವರ ಕೋಣೆ ಇದ್ದರೆ ದೇವರು ಅಲ್ಲಿ ನೆಲೆಸುವುದಿಲ್ಲ. ಮನೆಯ ಮೆಟ್ಟಿಲುಗಳ ಕೆಳಗೆ ದೇವರ ಕೋಣೆ ಇದ್ದರೆ ನಾವು ಮೆಟ್ಟಿಲುಗಳ ಮೇಲೆ ನಡೆದುಕೊಂಡು ಹೋಗುವಾಗ ದೇವರ ಕೋಣೆಯ ಮೇಲೆ ನಡೆದಂತಾಗುತ್ತದೆ. ಈ ಕಾರಣದಿಂದ ಮೆಟ್ಟಿಲುಗಳ ಕೆಳಗೆ ದೇವರ ಕೋಣೆಯನ್ನು ನಿರ್ಮಿಸಬಾರದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.